ಹೌದೇನೋ ಮಾರಾಯ, ಹಾಗಾದರೆ ಆ ವಾಗೇಶ ಎಲ್ಲ ಬರೀ ಸುಳ್ಳೇ ಹೇಳೋದಾ ಇಲ್ಲಿ? ನಾನು ಹಾಗಾದರೆ ಈಗಲಾದರೂ ಒಂದು ಒಳ್ಳೆ ಬುದ್ಧಿ ಬಂದಿದೆ, ಹೆಂಡತಿ ಮಗು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂತಲೇ ಲೆಕ್ಕ ಹಾಕಿದ್ನಲ್ಲ ಮಾರಾಯ. ಎಂಥ ಹುಡುಗ ಅವನು ಅಂತ. ಅವ ಮತ್ತೆ ಒಳ್ಳೆಯವನೇಯ. ಮನೆ ವಿಚಾರದಲ್ಲಿ ಯಾಕೆ ಹೀಗೆ ಮಾಡ್ತಾನೆ ಏನೋ ಮಾರಾಯ, ನನಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಇರ್ತೀರ ಸಂಜೀವಣ್ಣ ನೀವು, ಬರೀ ಬಾಯಲ್ಲಿ ಹೇಳೋದಷ್ಟೇಯ. ಇಲ್ಲಿ ಬಂದು ಹೇಳೋದಾತಲ್ಲ, ನನ್ನ ಜೊತೆಯಲ್ಲಿ ತೋಟದಲ್ಲಿ ಇರ್ತಾರಲ್ಲ, ಎಷ್ಟು ಹೇಳ್ತಾರೆ ಗೊತ್ತಾ. ನಾ ದಿನಾ ಮನೆಯಲ್ಲೇ ಇರ್ತೀನಿ, ನಂಗೆ ಗೊತ್ತಿರ್ತದೆ ಏನಾಗ್ತದೆ ಏನು ಹೋಗ್ತದೆ ಅಂತ. ಆದರೂ ನನ್ನ ಹತ್ರನೇ ಸುಳ್ಳು ಹೇಳ್ತಾರೆ. ತಿರುಗೇನಾರು ಮಾತಾಡಂಗದ್ಯಾ ಸಿಟ್ಟೇ ಬರ್ತದೆ. ಹಾಗಾಗಿ ನಾ ಎಂತ ಹೇಳಕ್ಕೆ ಹೋಗೋದು ಇಲ್ಲ. ಹೇಳೋದು ಹೇಳ್ಕಿತ್ತೇ ಇರಿ, ನಂಗೆ ಹೆಂಗೂ ಗೊತ್ತಿರೋದು ಗೊತ್ತು ಅಂದ್ಕೊಂಡು ಸುಮ್ಮನಿರೋದು. ಏನು ಸ್ವಭಾವನ ಏನು ಒಳ್ಳೆಯರ ನಂಗಂತೂ ಗೊತ್ತಾಗಲ್ಲ. ಈಗಲೇ ನೋಡಿ ಬಂದೇನು ಸ್ವಲ್ಪ ಹೊತ್ತಾತ. ನಾನು ಹೊರಟು ಕೂಡಲೇ ಹೊರಟಿದ್ರೆ ಮನೆಗೆ ಹೋಗಿ ಎಷ್ಟೊತ್ತಾಗಬೇಕಿತ್ತೇನ, ಬರೋದೇ ಇಲ್ಲ. ಅವನು ಒಂದು ಜಾತಿ ಪಂಚತಿಗೆ ಹೊಡೆಯೋದಪ್ಪ. ಮೊನ್ನೆ ಈಗ ಅನಿಲಿನ ಸುದ್ದಿ ಒಂದಾಗ್ಯದ, ಅದನ್ನೇ ಹೇಳೋದು, ಅದನ್ನೇ ಹೇಳಿದ್ನೇ ಹೇಳೋದು. ಅವಳು ಇದ್ದಾರೆ ಯಾರೋ ಹಾಂ ಅನ್ನಲ್ಲ ಹ್ಞೂ ಅನ್ನಲ್ಲ, ಇವರೊಬ್ಬರೇ ಮಾತಾಡ್ತಾ ಇರ್ತಾರೆ. ನಂಗೆ ಅದಕ್ಕೆ ಬೇಜಾರಾಗೋದು. ಈಗೀಗ ಇವ್ರ ಜೊತೆ ಪ್ಯಾಟಿಗೆ ಬರೋಕ್ಕೆ ನಂಗೆ ಬೇಜಾರು. ಹೇಳಿದೆ ನಾ ಬರೋಲ್ಲ, ನೀವೊಬ್ಬರೇ ಹೋಗಿ ಅಂತ. ಅದನ್ನು ಕೇಳಲ್ಲ. ಇಲ್ಲ ಬರೋದು ತಡ ಆಗ್ತದೆ ಏನೋ ಮಾರಾಯ, ನೀನು ಬಾ ಜೊತೆಗೆ ಅಂತ ಹೇಳಿ ಒತ್ತಾಯ ಮಾಡಿ ಕರ್ಕೊಬಂದಾರೆ. ಈಗ ಹೋಗೋಣ ಅಂತ ಒಂದು 2-3 ಸತಿ ಹೇಳಿದೆ ನಾನಲ್ಲಿ. ತಡಿಯ ಮಾರಾಯ ಹೋಗೋಣ, ತಡಿಯ ಮಾರಾಯ ಹೋಗೋಣ ಅನ್ನೋದು. ಸುಮ್ಮನೆ ಹತ್ಕೊಂಡು ಇಲ್ಲಿಗೆ ಬಂದೆ. ನಂಗಂತೂ ಅದನ್ನು ಕೇಳಿ ಕೇಳಿ ಅಲ್ವರ್ಕೆ ಆದಂಗೆ ಆತ ಅದೇ. ಅಲ್ಲ, ನೀನು ಹೇಳಿದ ಮೇಲೆ ನನಗೂ ನೆನಪಾಯಿತು. ಅನಿಲ ಒಂದು ಏನೊಂದು ಗ್ರಾಚಾರ ಮಾರಾಯ. ಅವನು ಯಾವತ್ತೂ ಈ ಥರ ಮಾಡಿದ್ದೇ ನೋಡಿಲ್ಲ ನಾನು ತುಂಬ ಸರಿ ಆತನ ಕಾರ್ನಲ್ಲಿ ಹೋಗಿದ್ದೇನೆ. ಬಹಳ ಪರ್ಫೆಕ್ಟ್ ಡ್ರೈವಿಂಗ್ ಅವಂದು. ನೋಡು ಗ್ರಾಚಾರ ಕೆಡೋದಂದರೆ ಹೇಗೆ ಅಂತ ಸುಮ್ಮನೆ ಗಾದಿ ಹೇಳ್ತಾರ. ನೋವು ಅದು ಎಂಥದೋ ಹೇಳ್ತಾರಲ್ಲ ಮಾರಾಯ, ಎಂತ ಹೇಳಗೊಂಡ ಅದೇನೋ ನೋವು ತಿನ್ನಗಳಿಗೆ ಅಂತ. ಓ, ನಿಮ್ಗೆ ಅದು ಮರ್ತೋಗಿದ್ದ. ಸಾವಿನ ಗಳಿಗೆ ತಪ್ಪಿಸಿದ್ರು ನೋವಿನ ಗಳಿಗೆ ತಪ್ಸೋಕ್ಕಾಗಲ್ಲ ಅಂತ ಗಾದಿ ಇರೋದು. ಹಾಂ ನೋಡು ಹಾಗೆ. ಎಂಥ ಗ್ರಾಚಾರ ಪಾಪ ಒಂದು. ಅಲ್ಲ ಈ ಮಳೆ ನೋಡು ಮಾರಾಯ, ಅದು ಯಾವ ಥರ ಹುಯ್ಯೋದು. ನಾನು ಸುಮ್ಮನೆ ಮನೆಗೆ ಹೋಗ್ಬೋದು ಕಾಣ್ತದೆ, ಯಾರು ಬರೋದೇ ಇಲ್ಲ. ಈ ಮಳೆಯಲ್ಲಿ ಯಾರು ಮನೆಯಿಂದ ಹೊರಡ್ತಾರೆ? ಇಲ್ಲಿ ಬರೋ ಬದಲಿಗೆ ಮನೆಯಲ್ಲೇ ಒಂದು ಲೋಟ ಚಹಾ ಕಾಸ್ಕೊಂಡು ಕುಡ್ಕೊಂಡು ಅಲ್ಲೇ ಇರುವ ಅಂತ ಲೆಕ್ಕ ಹಾಕ್ತಾರೇನ. ಬರೋರು ಬೋತ್ತಾರೆ ಮಾರ್ರ. ನಮ್ಮ ವಾಗೇಶಣ್ಣನ ಹಂಗಿದ್ದರು ಆದರೆ ಒಂದು ಸುಮಾರು ಜನ ಅದಾರೆ. ಅವರಿಗೆಲ್ಲ ಇಲ್ಲಿಗೆ ಬರೋಕ್ಕೆ ಏನು ಕಟ್ಟಿ ಬಂದದೋ ನಂಗೆ ಗೊತ್ತಿಲ್ಲ. ಹೋಗಲಿ ಬಿಡು, ಎಲ್ಲಾದರೂ ಹೋಗಲಿ. ನೀನು ಹೇಗೂ ಯಾರ ಹತ್ರ ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಬರೀ ಚಹಾ ಕಾಫಿ ಮಾರೋದಲ್ಲವಾ, ಗೊತ್ತಿಲ್ಲದಾಗೆ ಬೇರೆ ಎಲ್ಲ ವ್ಯಾಪಾರನೂ ಉಂಟಂತೆ ಅಲ್ಲಿ. ನಾನು ಕೇಳಿ ನೋಡಿದೆ ಅಲ್ಲಿಗೆ ಯಾಕೆ ಜನ ಜಾಸ್ತಿ ಅಂತ, ಆಗ ಗೊತ್ತಾಯ್ತು ನನಗೆ. ಹ್ಞೂ, ನನಗೂ ಸ್ವಲ್ಪ ಗುಮಾನಿ ಇತ್ತು ನಮ್ಮ ವಾಗೇಶಣ್ಣ ಮತ್ತೆ ಅಂತ ಕಲ್ಲಿಗೆ ಹೋಗೋದ. ಅಲ್ಲ ಸಂಜೀವಣ್ಣ, ನೀವು ಹಾಗೆ ಮಾಡ್ಬೋದಲ್ಲ, ಸ್ವಲ್ಪ ವ್ಯಾಪಾರ ಬೇರೆದನ್ನೆಲ್ಲ ಶುರು ಮಾಡಿ. ಬೇಡ ಬೇಡ, ಬೇಡವೇ ಬೇಡ ಗುಂಡ, ಅವೆಲ್ಲ ಬೇಡ ನನಗೆ. ಇದರಲ್ಲಿ ಎಷ್ಟು ಸಿಗ್ತದೋ ಅಷ್ಟು ಸಿಗಲಿ. ಅದೇನೋ ಹುಟ್ಟಿದೆ ಶಿವ ಹುಲ್ಲು ಮೇಯಿಸಲ್ಲ ಅಂತ ಗಾದೆ ಇದೆ. ಏನಾದರೂ ಒಂದು ದಾರಿ ಆಗ್ತದೆ. ಇದೆಲ್ಲ ಅಂದರೆ ಮತ್ತೊಂದು. ಆ ಥರದ ಕೆಲಸ ಅಂತೂ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ. ನಾವೆಲ್ಲ ಸುಮ್ಮನೆ ಸತ್ಯ ಸತ್ಯ ಅಂತ ಇರೋದು ಸಂಜೀವಣ್ಣ. ಎಲ್ಲ ಅನ್ಯಾಯ ಮಾಡಿದವರಿಗೆ ಒಂದು ಕಾಲ ಅಂತ ಕಾಣ್ತದೆ ಈಗ. ನೀವೇ ನೋಡ್ದಂಗೆ ನಾನು ಎಲ್ಲರೂ ಕೆಲಸಕ್ಕೆ ಹೋದಲ್ಲಿ ಏನಾರು ಒಂದು ಉದಾಸೀನ ಮಾಡಿದ್ದಾಗಲಿ, ಅಲ್ಲ ಕೆಲಸದ ದಂಡೆಯಿಂದ ಒಂದು ಅಡಿಕೆಕಾಯಿ ತಂದಿದ್ದಾಗಲಿ ನೀವು ನೋಡಿದ್ರಾ? ಈಗ ನೋಡಿ ನಂಗೆ ಜೀವಮಾನ ಪೂರ್ತಿ ಹಿಂಗೆ ಗೇಯ್ತಾನೆ ಇರೋದೇ, ಬೇರೆ ಎಂತ ಅದೇ. ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಳ್ಳೇದಾಗ್ತದೆ ಅಂತಾರೆ. ನಂಗೆ ಅಂತ ಏನು ಒಳ್ಳೇದು ಕಂಡು ಬರೋಲ್ಲಪ್ಪ. ಹೆಂಗಿದ್ನೋ ಹಾಗೆ ಇದ್ದೀನಿ. ಅಣ್ಣನ ಕಾಟ ಒಂಚೂರು ಜಾಸ್ತಿನೇ ಆಗಿದೆ ಬಿಟ್ಟರೆ ಕಮ್ಮಿ ಇಲ್ಲ. ಹಾಗೆ ಯಾಕೆ ಹೇಳ್ತೀಗುಂಡ? ನೀನು ಈ ಥರದ ಸತ್ಯದ ಕೆಲಸ ಮಾಡಿದ್ದಕ್ಕೆ ಒಂದೊಳ್ಳೆ ಮನೆಗೆ ಪರ್ಮನೆಂಟಾಗಿ ಸೇರಿಕೊಂಡದ್ದು. ಅಲ್ಲಿ ಭಾಗೇಶ ಸ್ವಲ್ಪ ಹಾಗೆ ಹೀಗೆ ಆದರೂ ಉಳಿದ 3 ಬಹಳ ಒಳ್ಳೆಯವರಲ್ವಾ? ನಿನ್ನ ಮೇಲೆ ಭಾಳ ವಿಶ್ವಾಸ ಉಂಟು ಅವರಿಗೆ. ಅವತ್ತು ಹೇಳ್ತಾ ಇದ್ರು. ಅಲ್ಲ ಹೌದು, ಅದೇನೋ ಸುಳ್ಳಲ್ಲ ನೀವು ಹೇಳೋದು.
ಯಾರು ಎಂಥದೇ ಆದರೂ ಸಣ್ಣಮ್ಮ ಮಾತ್ರ ಭಾಳ ಒಂಥರ ಏನು ಬೆನ್ನಲ್ಲಿ ಬಿದ್ದ ಅಣ್ಣ ತಮ್ಮ ಅನ್ಬೇಕು ಹಂಗೆ ನೋಡ್ಕಿತಾರೆ. ಅಲ್ಲ ಗೌಡ್ರಾಗಲಿ ದೊಡ್ಡಮ್ಮ ಆಗಲಿ ಅವರೆಲ್ಲ ಏನು ಇದು ಮಾಡಲ್ಲಪ್ಪ. ವಾಗೀಶಣ್ಣು ಏನು ಭಾಳ ಏನು ತೊಂದರೆ ಕೊಡಲ್ಲ. ಹಿಂಗಿದ್ದೆ ಎಂಥವ್ರು ಸುಳ್ಳು ಹೇಳು ಅಂತಾರೆ. ಅದೇ ನಂಗೆ ಆಗಲ್ಲ. ಎಂತ ಮಾಡ್ಲಿಕ್ಕಾಗ್ತದ? ಒಬ್ರೊಬ್ಬರ ಸ್ವಭಾವ ಒಂದೊಂದು ರೀತಿ. ಅಲ್ಲ ಮಾರಯ್ಯ, ನಿಂಗೆ ಅಂತ ಆತ ಬೇಡ ನನಗೆ ಅಂತ ನಾ ಮನೆಗೆ ಹೋಗ್ತೀನಿ ಅಂತೀನಿ. ನಮ್ಮ ಪಾರ್ವತಿ ಬೈತದ ತಡಾಗಿ ಹೋದರೆ ನಾ ಹೋಗೋ ತನಕ ಉಣ್ಣಲ್ಲ, ಅದು ಗೊತ್ತಾನು. ಪಕ್ಕನ ಹೋಗಿ ಪಕ್ಕನ ಬಲ್ಲಿ ಅಂದದೆ. ನಾ ಹೋಗ್ತೀನಿ ಸುಮ್ಮನಿರ. ನೋಡಲ್ಲಿ ರಟ್ಟೆ ಬೇಡ ಮಾರಯ್ಯ. ನೀವು ಬನ್ನಿ, ನೀವು ಹೇಳ್ತೀನಿ. ಒಂದು ಕಾಫಿ ಕುಡ್ಕೊಂಡು ಹೋಗೋಕೆ ಏನಾಗಬೇಕು? ಮಾತಾಡೋ ಕೆಲಸದೇ ಬುಲ್ಲಿ ಇಲ್ಲಿ ಹೇಳ್ತೀನಿ. ಹಾಂ ಹೋಗಿ ಹೋಗಿ ಮುಂದಕ್ಕೆ ಹೋಗಿ, ನಾ ಬರ್ತೀನಿ. ಓಹೋ ಹೋ ಹೋ ಹೋ, ಏನು ಮತ್ತು ಸಂಜೀವ, ಎಂತ ಗಿರಾಕೇ ಇಲ್ಲನಾ? ಕೂತ್ಕೊಂಡಿಯಲ್ಲ, ಇವನು ಗುಂಡ ಬಂದುಬಿಟ್ಟಾನೆ. ಒಳ್ಳೆ ಗಿರಾಕೆ ಬಂದಾನೆ ಬಿಡು. ಬನ್ನಿ ಬನ್ನಿ ಗೌಡ್ರೆ, ಯಾರು ಇಲ್ಲವಲ್ಲ ಅಂತ ಅದೇ ಯೋಚನೆ ಮಾಡ್ತಾ ಇದ್ದೆ. ನೀವು ಕೂಡ ಬರೋದನ್ನೇ ಬಿಟ್ಟಿದ್ದೀರಿ ನಮ್ಮ ಹೋಟೆಲ್ಗೆ. ಅಲ್ಲ ಹಂಗಲ್ಲ, ನಿನ್ನ ಹತ್ರ ಹೇಳೋದೊಂದು ಅಂತ ಹೋಟ್ಲಿಗೆ ಬರಬಾರ್ದು ಅನ್ನೋದೇನಿಲ್ಲ. ನಂಗೆ ಒಂಥರ ವ್ಯವಸ್ಥೆ ಆಗ್ಬೇಕು, ಗೊತ್ತಲ್ಲ ನಿಂಗೆ. ನಮ್ಮ ಪಾಪಣ್ಣ ಒಬ್ಬ ಅಲ್ಲಿಂದ ಬರಲೇ ಇಲ್ಲ ಮಾರಯ್ಯ, ಆಸ್ಪತ್ರೆಯಿಂದ. ಅವನು ತಲೆಬಿಸಿ ಅವನಿಗಾಗ್ಯದ, ಮನೇಲಿ ಟಾಕೇ ಇಲ್ಲ. ಏನು ಗೊತ್ತಿಸಾಯ್ತಿ, ನಮ್ಮನೆ ಹೆಂಗಸು ಹೋಗ್ಬೇಕು ವಾಪಸ್ ಬರ್ಬೇಕು, ಅಲ್ಲಿ ನಿಲ್ಲಂಗಿಲ್ಲ ಅಂತ ತಾಕಿತ್ತು. ಮನೆಗೆ ಹೋದ್ರೆ ಯಾಚೆ ಶುರು ಆತದ, ನಿಂಗೆ ಗೊತ್ತಲ್ಲ. ಹಾಗಾಗಿ ಬಂದು ತಗೊಂಡವ ಇಂದೊಂದಿನ ಬರೋದು ಬೇಡ, ಹಂಗೆ ಹೋಗೋಣ ಅಂತ ಹೋಗ್ತಿದ್ದೆ. ಅಷ್ಟೊತ್ತಿಗೆ ಇವ್ ಬಂದ ವಾಗೇಶ. ಬಿಡಲೇ ಇಲ್ಲ ನಡಿಲಿ, ರಟ್ಟೆ ಹಿಡ್ದು ಕರ್ಕೊ ಬಂದಾನೆ. ಈ ಅಂಥರಾಗಲಿ ಒಂದು ಲೋಟ ಕಾಫಿ ಕೊಡು, ಇದು ಮಾಡು, ಗೋಲಿ ಭಜನ ನೀರುಳ್ಳಿ ಭಜನ ಇದ್ದರೆ ಒಂದು ಪಟ್ನ ಕಟ್ಕೊಡು, ಒಂದು ಪಿಲಿಟ್. ಸಂಜೀವಣ್ಣ ನೋಡಿ, ಈಗ ಮಾದಪ್ಪಣ್ಣಗೆ ಎಂತ ಬೇಕು ಕೊಟ್ಬಿಡಿ, ನನ್ನ ಲೆಕ್ಕದಲ್ಲೇ ಕೊಟ್ಬಿಡಿ ಇವತ್ತು. ಅಲ್ಲ ವಾಗೇಶಣ್ಣ, ತಡ ಆಯ್ತು, ಮನೆಗೆ ಹೋಗೋಣ. ಇದು ಕೊಡೋದಾರು ಕೊಡ್ತಾರೆ, ಗೌಡ್ರು ಕೂಡ್ಕೊಂಡು ಹೋಗ್ತಾರೆ, ನಾವೀಗ ಮನೆಗೆ ಹೋಗೋಣ. ಸುಮಾರು ಹೊತ್ತಾಯ್ತು. ಈ ಗುಂಡ ಸ್ವಲ್ಪ ತಡಿಯ ಮಾರಯ್ಯ, ನೀ ಯಾಕೆ ಹಿಂಗಾದ? ನಂಗೆ ಗೊತ್ತಿಲ್ಲ ನಾ ಮನೆಗೆ ಹೋಗ್ಬೇಕು ಅಂತ. ನಾನೇನು ಇಲ್ಲೇ ಇರ್ತೀನ? ಅಲ್ಲ ವಯಸ್ಸಾಗಿದೆ ಅಷ್ಟೇ. ಮಾದಪ್ಪಣ್ಣೆ ನೋಡೀಗ ಇಲ್ಲೇ ಆದರೆ ನೀ ನೋಡಿದ್ರೆ ನಮಗೆ ಹೊತ್ತಾತು ಅಂತಿದ್ದೆ. ಯಾರನ್ನು ಕಳಿಸೇ ಹೋಗೋಣ. ಸಂಜೀವಣ್ಣ ಕೊಡಿ, ಬೇಗ ಕೊಡಿ, ಕೂತ್ಕೊಳ್ಳಿ ಮಾದಪ್ಪಣ್ಣ. ಎಂತ ಸಂಜೀವ ಪಕ್ಕ ನಿಂತೀವಿ, ತಬ ಓದ್ತೀನಿ. ಒಂದೊಂದಕ್ಕೆ ಆಟ ಮಾರಯ್ಯ. ತಂದೆ ತರ್ತೇನೆ. ವಾಗೇಶ, ನೀನು ಹೋಗುವುದಾದರೆ ಹೋಗು. ಗುಂಡ ಆವಾಗಿಂದ ಕಾಯ್ತಾ ಇದ್ದ ಮಾರಾಯ, ಮನೆಗೆ ಬೇಗ ಹೋಗಬೇಕು ಹೇಳಿ. ನಾನು ಕೊಡ್ತೇನೆ ಗೌಡ್ರಿಗೆ, ಗೌಡ್ರು ಹೋಗ್ತಾರೆ, ಹಾಗೆ ಅವ್ರಿಗೆ ಅಭ್ಯಾಸ ಇದೆ. ಹ್ಞೂ ಇರಲಿ ಹೋಗ್ತೀವಿ. ಈಗ ಅದರಲ್ಲೊಂದೇನು, ನಮ್ಮ ಮನೆ ಎಷ್ಟು ದೂರ ಬೇಕಾತಲ್ಲ, ಏನು ನಡ್ಕೊಂಡು ಹೋಗ್ಬೇಕಾ? ಈ ಗುಂಡುಗೊಂದು ಗಡಿಬಿಡಿ, ಅಲ್ಲಿ ಹೋಗಿ ಅಂತ ಮಾಡ್ತಾನೇನ. ಅಲ್ಲ ಮಾದಪ್ಪಣ್ಣ, ಪಾಪಣ್ಣ ದೂರ ಹೋಗಿದ್ದ ಅಂದರೆ? ಪಾಪಣ್ಣ ನಿಂಗೆ ಗೊತ್ತಿಲ್ಲ, ನಾವು ಅವನಿಲ್ಲನ್ನ ಆಸ್ಪತ್ರೆಲಿ ಬಿಟ್ಕೊಂಡನಲ್ಲ, ಬರಲ್ಲ ಇನ್ನು ಮನೆಗೆ. ಇನ್ನು ಕತ್ಲಿಗೆ ಬರ್ತೀನಿ ಅಂತಂದರೆ ಈಗೇನು ಮನೆಗೆ ಹೋಗ್ಯಾರ ಎಂಥದ. ಬಂದ ಮೇಲೆ ಮತ್ತೆ ಅವನಿಗೆ ತಡ ಆಗ್ತದಂತ ನಾನೇ ಬಂದು ಏನೋ ಒಂದು ಗ್ರಾಚಾರ ಹುಡುಗನ್ ನೋಡು. ಗ್ರಾಚಾರದ ಕತೆ ಯಾಕೆ ಹೇಳ್ತೀರಿ? ಅದು ಇಷ್ಟ ಆಗಿದ್ದು ದೊಡ್ಡದಲ್ಲ. ಏನೇನು ಅನಾಹುತ ಆಗಿರ್ತಿತ್ತೆ ನಾವು ಬಿಲ್ಲ ಅಂದಿದ್ರೆ. ಏನೋ ಗ್ರಾಚಾರ ಅಂತೀರಿ ನೀವು, ಗ್ರಾಚಾರ ನೆಟ್ಟಿಗಿತ್ತು. ಹಂಗಾಗಿ ನಾನು ಆ ಹಾದಿಲಿ ಹೋಗಿದ್ದು, ಗೊತ್ತಾನೋ? ಅಲ್ಲಿ ಹೋಗವ ಅಲ್ಲ ನಾನು. ರಘುವೀರ ಮಾವರ ಮನೇಲಿ ಒಂದು ಎಂಥದೋ ಕೆಲಸ ಇತ್ತು, ಹಂಗಾರೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಹಾಗಾಗಿ ಈಚೆ ದಾರಿಲಿ ಬಂದಿದ್ದು. ನಾನು ಇಲ್ದಿರ ನಾ ಎಲ್ಲಿ ಬರ್ತಿದ್ದೆ? ನಾ ಇರಲ್ಲ ಅಂದ್ರೆ ಅವನ ಆಸೆ ಬಿಟ್ಟರು ಸಹಿತ್ತು. ಹೇಳಿ ನನ್ನ ಪಾಪಣ್ಣ. ಓ ಹೌದಣ್ಣ, ನಂಗೆ ಗೊತ್ತಿಲ್ಲ ನೀ ಅಲ್ಲಿದ್ದಿದ್ದು ನಂಗೆ ಗೊತ್ತಿಲ್ಲ. ಎಂಥ ಸಸತ್ರ ಹೇಳ್ತಾರೆ ನಮ್ಮ ಮನೇಲಿ ಅಂತ ಮಾಡಿಯಾ? ಹೇಳ, ಅದು ಪಾಪಣ್ಣ ಇನ್ನೂ ಮನೆಗೆ ಬರಲಲ್ಲ, ಗುಲ್ ಮಾಡ್ಲ. ಎಲ್ಲೋ ಊರಲ್ಲಿ ಗುಲ್ ಮಾಡಬೇಡಿ ಅಂತ ಹೇಳಿತ್ತು ನಮ್ಮ ಪಾರ್ವತಿ. ಅದಕ್ಕೆ ನಾನು ಸುಮ್ಮನೆ ಹಾಕೊಂಡಿದ್ದೆ, ಮಾತಾಡೋದು ಬೇಡ ಅಂತ.
ನೀನು ನೋಡೋದು ನೀನೇ ಇದ್ದ ಅಲ್ಲಿ. ಹೌದನ, ಆಗಲಿ ಅಂಥವ್ರಾಗಲಿ ಇದು ಮಾಡಿದ ಎಂತ ಆಗಿದ್ಯಂತದ. ಆಗಿದ್ದು ಮತ್ತೆಂತ ಇಲ್ಲ ಮಾದಪ್ಪಣ್ಣ. ಪಾಪಣ್ಣ ಗೊತ್ತಲ್ಲ, ಅವನಿಗೆ ಒಂಥರ ತಿಳುವಳಿಕೆ ಇಲ್ಲ. ಎಂತ ಮಾತಾಡ್ತಾ ಕೂತಿದ್ನ, ಎತ್ಲಾಗ ನೋಡ್ತಿದ್ನ. ಅಲ್ಲೇ ಎದುರಿಗೆ ಯಾರ ಅಪ್ಪ ಮಗಳು ರೋಸ್ತಿ ದಾಟಷ್ಟೊತ್ತಿಗೆ ಹೋಗುತ್ತೇನೆ. ಪುಣ್ಯಕ ಅವರಿಗೇನು ಆಗ್ಲ, ಅಲ್ಲೇ ಊರು ಮನೆಯವರೆಲ್ಲ ಇದ್ದರು ಒಟ್ಟಾಕೊಂಡು ಇವನಿಗೆ ಸಾಮಾಯ ಹಿಡ್ಕೊ ಜಪ್ಪೇರೆ ಜಪ್ತಾನೆ ಇದ್ರು. ನಾ ಬರೋಷ್ಟೊತ್ತಿಗೆ ಹೋದವನೇ ಹಿಡ್ಕೊಂಡೆ. ಯಾರದು ಯಾರು ಅಂತ ಹಿಂಗೆ ಮಾಡ್ತಿದ್ದೀರಿ ಅಂತೇಳಿ ಅವನು ಹಿಂದಕ್ಕೆ ನಿಲ್ಲಿಸ್ಕೊಂಡು ನಾ ಮುಂದಕ್ಕೆ ನಿಂತೆ. ಇನ್ನು ಸದ್ಯಕ್ಕೆ ಹೊರಡಲ್ಲ. ನಾನು ಯಾಕಾರು ಗ್ರಾಚಾರ ಕೆಟ್ಟು ಇವತ್ತು ಇವ್ರ ಜೊತೆ ಬಂದೇನು. ಸಣ್ಣ ನಂಗೆ ಬೈತಾರೆ ಅಲ್ಲಿ ಪೇಟೆಲೆಲ್ಲ. ಇಷ್ಟೊತ್ತು ಎಂಥ ಕೆಲಸ ಇರ್ತದೆ ನಿಮಗೆ ಅಂತ. ಹೌದನ? ಕಾಡಿಕೆ ಅಂತ ನಾನು ಅಲ್ಲಿ ನಿಂತ ಮೇಲೆ ಮತ್ತೆ ಯಾರು ನನ್ನ ಎದುರು ನಿಲ್ಲರು ಅದಾರ ಈ ಊರಲ್ಲಿ? ಅಯ್ಯೋ ನಮಗೆ ಗೊತ್ತಾಗ್ಲ, ನಿಮ್ಮ ಕಡೆರು ಅಂತ ಗೊತ್ತಾಗ್ಲ, ನಮಗೆ ತಪ್ಪತ್ತು ಅಂತ ಕಾಲು ಹಿಡಿಯೋಕ್ಕೆ ಬರೋಕ್ಕೆ ಶುರು ಮಾಡಿದ್ರು. ಹೋಗಲಿ ಬಿಡಿ ಅಂತೇಳಿ ಅವರನ್ನೆಲ್ಲ ಕಳಿಸಿ ನಾನು ಅಲ್ಲಿಂದ ಹಿಡ್ಕೊ ಕೂತಿದ್ದೆ. ಮತ್ತು ಹಾಗೆ ಪಾಪಣ್ಣವ್ರ ಜೊತೆ ಆಸ್ಪತ್ರೆಗೆ ಕಳಿಸ್ದೆ, ನಾನೇ ಕಳಿಸಿದ್ದು. ಹೌದನ? ಆಗಲಿ ಮಾರಾಯ, ಒಳ್ಳೆ ಕೆಲಸ ಮಾಡಿದೆ. ಮತ್ತೆ ನಮ್ಮದು ಊರು ಮನೆಯವ್ರನ್ನ ಬಿಡೋಕ್ಕಾಗ್ತದನ್ರಿ? ಅವರೇನೋ ಇದು ಮಾಡ್ತಾರೆ ಅಂತೇಳಿ ನಾನು ಹಾಗೆ ಮಾಡೋಕ್ಕಾಗ್ತದನ? ನಾ ಹಾಗೆಯ ಎಲ್ಲಿ ನಮ್ಮರಿಗೆ ಏನಾರು ಒಂಚೂರು ತೊಂದರೆ ಆಗ್ತದೆ ಅಂದರೆ ನಾನು ಮತ್ತೆ ಸುಮ್ಮನೆ ಇರೋವಲ್ಲ, ನಿಮಗೆ ಗೊತ್ತಲ್ಲ. ಹಂಗೆ ಮಾಡಿ ಕಳಿಸ್ದೆ. ಮತ್ತೆ ಒಂಥರ ಅವನಿಗೂ ಅವಮಾನ ಆದಂಗೆ. ನೀವು ಮತ್ತೆ ಯಾರ ಹತ್ರ ಹೇಳಕ್ಕೆ ಹೋಗಬೇಡಿ ಮಾದಪ್ಪಣ್ಣ. ನಮಗೆ ಯಾಕೆ ಬೇಕು ಹೇಳಿ, ಕಡಿಗೆ ಹಾಗೆ ಹೇಳಕ್ಕದಾರೆ. ಅಲ್ಲ ವಾಗೇಶ, ಯಾರಿಗೆ ಹೇಳಬೇಡಿ ಹೇಳ್ತೀಯ? ನೀನೇ ಇಷ್ಟು ಜೋರಿಲ್ಲಿ ಹೇಳ್ತಾ ಇದ್ದೀಯಲ್ಲ. ಅವರಿಗೆ ಹೇಳೋದೇ ಬೇಡ ಇತ್ತು, ನೀನು ಸುಮ್ಮನೆ ಮನೆಗೆ ಹೋಗಬಹುದಿತ್ತು. ಪಾಪ ಮಾರಾಯ ಅನಿಲ, ಅವನಿಗೆ ಬೇಜಾರಾಗ್ತದೆ ನೀನು ಹೀಗೆ ಹೇಳ್ತಾ ಹೋದರೆ ಎಲ್ಲ ಕಡೆ. ಅಲ್ಲ ಸಂಜೀವಣ್ಣ, ನಾನು ಇಲ್ಲಾಗಿದ್ದಕ್ಕೆ ಹೇಳಿದ್ದು. ನಾ ಮತ್ತು ಬೇರೆ ಕಡೆ ಎಲ್ಲ ಎಂತ ಹೇಳಕ್ಕೆ ಹೋಗಲ್ಲಪ್ಪ, ಎಲ್ಲೂ ಹೇಳಲ್ಲ. ನಮ್ಮ ಮನೆಯಲ್ಲೇ ನಾನು ನೆಟ್ಟಿಗೆ ಹೇಳಲ್ಲ, ಗೊತ್ತಾ? ಕೇಳಿ ಗುಂಡನ ಹತ್ರ ಬೇಕಾರೆ. ಈಗ ಮಾದಪ್ಪಣ್ಣ ಅವ್ರಿಗೆ ಹೆಂಗಿದ್ರು ಗೊತ್ತಿರ್ತದಲ್ಲ, ಪಾಪಣ್ಣಲ್ಲೇ ಇದ್ದ. ಪಾಪಣ್ಣ ಹೆಂಗೆ ಬಂದು ಹೇಳ್ತಾನೆ, ಹಂಗಾಗಿ ಹೇಳಿದ್ದು. ಇಲ್ದಿರ ನಾನು ಹಾಗೆಲ್ಲ ಹೇಳಕ್ಕೆ ಹೋಗಲ್ಲಪ್ಪ. ನಿಮ್ಗೆ ಗೊತ್ತಲ್ಲ, ನಾನು ಹಂಗೆ ಬೇರೆ ಸುದ್ದಿ ಏನಾರು ಮಾತಾಡ್ತೀನ? ಅಯ್ಯೋ ದೇವ್ರೆ, ಏನು ಸುಳ್ಳು ಹೇಳ್ತಾರೆ ಈ ವಾಗೇಶ ಇನ್ನೊಬ್ರು ಹಂಗಾರೆ. ಅದಕ್ಕೆ ನನ್ನ ಸಾಕ್ಷಿ ಬೇರೆ. ಏನಾರು ಮಾಡ್ಕೇಳಿ ಅತ್ಲಾಗ ಹೋಗೋಣ ಮನೆಗೆ ಅಂದರೆ. ಅಲ್ಲ ವಾಗೇಶಣ್ಣ, ಹೋಗೋಣ ಮನೆಗೆ ಹೋಗೋಣ. ಈಗ ಮಳೆ ಜೋರಾದರೆ ನನ್ನ ಇದು ರೈನ್ ಕೋಟು ಅದೊಂಚೂರು ಹೊಟ್ಟೆ ಆಗ್ಯದ ಮಾರ್ರ. ನೀವಾದ್ರೆ ಗನ ಕೂತ್ಕೋತೀರಿ, ನಂಗೆ ಇದಾಗ್ತದೆ. ಆದರೂ ನೋಡು ಹಾಗೆ ಸರ್, ಈಗ ಹೇಳಿರೋದು ಗೊತ್ತಾತ, ಇಲ್ದಿ ನಂಗೆ ಗೊತ್ತಾಗ್ತಿರ್ಲ. ನಮ್ಮ ಮನೇಲೆಲ್ಲ ನನ್ನ ಹತ್ರ ಬಾಯ್ ಬಿಡ್ತಾರೆ ಅಂತ ಮಾಡಿಯ. ಯಾವುದೊಂದಾದ್ರೆ ನನ್ನ ಹತ್ರ ಅಂತ ಹೇಳಲ್ಲ, ಅವರವರೇ ಮಾತಾಡ್ಕೊಳ್ಳೋದು. ನಮ್ಮ ಭಾರತ ಅದು ಹಿಂಗೆ ಅನಿಲಗೆ ಅಂತದ ಪೆಟ್ಟಾಗ್ಯದ ಅಂತ ಆಸ್ಪತ್ರೆ ಇಲ್ಲದನಂತೆ ಅಂತು, ಅಷ್ಟೇ ಗೊತ್ತು. ಇಷ್ಟೆಲ್ಲ ಈಗ ನೀ ಹೇಳಿದ್ಮೇಲೆ ಗೊತ್ತಾಗಿದ್ದಪ್ಪ. ಅಲ್ಲ ಹೇಳಲ್ಲ ಅಂದರೆ ಒಂದು ಕೆಲಸ, ನೀವು ಇಡೀ ಊರು ತುಂಬ ಎಲ್ಲ ಹೇಳ್ತಾ ಹೋಗ್ತೀರಿ, ಅದಕ್ಕೆ ನಿಮ್ಮ ಹತ್ರ ಹೇಳಲ್ಲ. ಎಲ್ಲೂ ಹೇಳಬೇಡಿ ಮತ್ತೆ ಆತ. ಕಡಿಕೆ ಅನಿಲ್ ಹಾಗೆ ತಿಳ್ಕೊಂಡನ ಮಾರ. ವಾಗೇಶಣ್ಣ ಇಡೀ ಊರು ತುಂಬ ಹೇಳ್ಯಾರ ನನ್ನ ಸುದ್ದಿನ ಅಂತ. ಗೊತ್ತಲ್ಲ ಅವ್ರದ್ದೆಲ್ಲ ಬುದ್ಧಿ. ಈಗ ಏನಾರು ಒಂದು ಉಪಕಾರ ಮಾಡೋಷ್ಟೊತ್ತಿಗೆ ಮಾತ್ರ, ಆಮೇಲೆ ನಮ್ಗೆ ಏನಿರಲ್ಲ. ಅವ್ರವ್ರು ಒಂದೇಯ. ಈಗ ಎಲ್ಲಿ ಹೋಗಿದ್ರು ಗುಂಡಪ್ಪಣ್ಣ ಅಂದರೆ ಏನು ಭಾಳ ಇದು ಮಾಡ್ಕಿದ್ದಿದ್ದು, ಯಾರು ಪತ್ತಿಕ್ಕಿಲ್ಲಪ್ಪ. ಪಾಪಣ್ಣ ಒಂದು ಫೋನ್ ಮಾಡೋಕ್ಕಾಗ್ತಿರ್ಲ, ಫೋನ್ ಮಾಡಿ ಬರ್ಬೋದಿತ್ತು, ಯಾರು ಬರಲೂ ಇಲ್ಲ. ನಾನು ಇದ್ದಿದ್ದಕ್ಕಾತು. ಅದು ನೀವು ನೋಡಿದರೆ ಏನು ಅಂತಿದ್ರೆ ಏನೋ ಪಾಪ. ಈಗ ಅನಿಲನ ಅಪ್ಪ ಅಮ್ಮ ನೋಡಿದ್ರು ಎಷ್ಟು ಮನ್ಸಿಗೆ ಬೇಜಾರಾತಿತ್ತೇನೋ. ಬೊಗಸ್ಕೊಂಡಾರೆ ಸಾಮ ಬೆನ್ನ ಮೇಲೆ ಗುತ್ತಾದಾರಪ್ಪ. ಈ ಪಾಪಣ್ಣ ಹಿಂಗೆ ಬಾಯಿ ಕಳ್ಕೊಂಡು ಅಯ್ಯೋ ಅಂತ ಅತ್ಲಾಗಿತ್ಲಾಗ ಕೈಲಿ ಆಡ್ಸೋದು ಬಿಟ್ಟರೆ ಅವ್ರನ್ನ ದೂಕೆಡ್ಗನ ಅಂತ ನೋಡಲ್ಲ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಇವನಿಗೂ ಬೀಳ್ತಿತ್ತು. ಅಷ್ಟೊತ್ತಿಗೆ ನಾ ಹೋದೆ. ಏನೊಂದು ಇದೆ ನಮ್ಮರ ನಿಮ್ಮ ಪಾಪಣ್ಣ, ಒಂದು ಸ್ವಲ್ಪ ಧೈರ್ಯನೇ ಇಲ್ಲ ಅವನಿಗೆ. ಇಲ್ಲ, ನನಗೆ ಧೈರ್ಯ ಮತ್ತೆಂತಾರ.
ಮನೇಲಿ ನನ್ನ ಹತ್ರ ಎಂತಾರು ಹಿಂಗೆ ತರ್ಕ ಮಾಡಕ್ ಬೇಕಾದ್ರೆ ಹೇಳು. ಮತ್ತೆ ಧೈರ್ಯ ಇಲ್ಲ ಎಂಥದ್ದು ಇಲ್ಲ. ಅಲ್ಲ ಆ ಇಕ್ಕೆಲ್ಲಾರು ಪೆಟ್ಗಿಟ್ ಬಿದ್ದದ ನಾ ಕಡಿಕೆ ಅವನಿಲ್ಲ ಹುಡ್ಗಗೆ. ಎಂತ ಆಗಿದೆ ಏನೋ, ಎಂತ ಆಗಿದೆನೋ. ನಾನು ಹೋದ ಮೇಲೆ ಒಂದೊಂದು ಪೆಟ್ಟು ಅವನಿಗೆ ತಾಗಕ್ಕೆ ಬಿಡ್ಲ. ನಾ ಹೋಗ್ಬೇಕಾರೆ ಮುಂಚೆ ಏನಾರು ಆಗಿದ್ದಿದ್ರು ಗೊತ್ತಿಲ್ಲ. ಇಲ್ಲ, ಹೀಗೆ ಕೂತೆ ಇದ್ದರೆ ಇವ್ರು ಹೇಳಿದ್ನೇ ಹೇಳ್ತಾನೆ ಇರ್ತಾರೆ. ಸುಮ್ಮನೆ ನಾನು ಹತ್ರ ಹೋಗಂಗೆ ಮಾಡ್ತೀನಿ. ವಾಗೀಶಣ್ಣ, ನಾನು ಬೈಕ್ ಹತ್ರ ಹೋಗ್ತಾ ಇರ್ತೀನಿ, ಬನ್ನಿ ಆತ. ಅಲ್ಲ ಗುಂಡ, ನೀ ಯಾಕೆ ಹಿಂಗಾದ ಮರಯ್ಯ? ಒಂದು ಲೋಟ ಕುಡಿಯಿದಾರು ಕುಡಿಬೋದು, ನಿತ್ಗಳ. ಬೇಡ ಬೇಡ, ನಂಗೆಂತ ಬೇಡ, ನಾನು ಈಗಷ್ಟೇ ಕುಡ್ದಿದ್ದು. ನಾನು ಇರ್ತೀನಿ. ಓ, ಮಳೆ ಪೂರ್ತಿ ಹೊಳವಾಗಿದೆ. ವಾಗೀಶಣ್ಣ, ಪಟ್ಟ ಬಲ್ಲಿ ಹೇಳ್ತೀನಿ, ಬೇಗ ಒಂಚೂರು ಮನೆ ಸೇರ್ಕಿಣ ಮರ್ರ. ಈಗ ಮತ್ತೊಂದು ಸತಿ ಬರೋಕ್ಕೆ ಹಿಡಿದ್ರೆ ಮತ್ತೆ ಹಂಗೇನು ಬರೋಲ್ಲ ಮಳೆ. ಓ ಗುಂಡ, ನೀನೊಬ್ಬ ಮಾರಯ್ಯ. ಬಂದೆ ನಿತ್ಕ. ಈಗ ಮಾದಪ್ಪಣ್ಣ ಏನು ತಿಳ್ಕೊಳಲ್ಲ ಇಲ್ಲಿ ತಂದುಬಿಟ್ಟು ನಾನು ಹಾಗೆ ಹೋದರೆ. ಇಲ್ಲ ಇಲ್ಲ ವಾಗೇಶ, ನಾನು ಅವರಿಗೆ ಹೇಳ್ತೇನೆ, ನೀನು ಹೋಗು. ಮಾದಪ್ಪಣ್ಣ, ಈಗ ಉಂಡೊಂದೊಂದು ಗಡಿಬಿಡಿ ಮಾರ, ಮನೆಗೆ ಹೋಗೋಣ ಅಂತ. ನಾ ಹೋಗ್ತೀನಿ, ನೀವು ಹಂಗಾರೆ ಕಾಪಿ ಕುಡ್ಕೊಂಡು ತಿಂಡಿ ಎಂತ ಬೇಕೋ ತಗೊಂಡು ಹೋಗಿ, ದುಡ್ಡು ಕೊಡ್ಬೇಡಿ ಆತ. ಹೂನಾ ನೀವು ಹೋಗ, ನಿಂಗೆ ತಡ ಆದ್ರೂ ನೀವು ಹೋಗು. ದುಡ್ಡು ಕೊಡೋದ ಎಂತದ ನಾನು ನೋಡ್ತೀನಿ, ನೀವು ಹೋಗು. ಬಂದೆ ಗುಂಡ. ಅಲ್ಲ ಸಂಜೀವ್, ಇನ್ನೂ ಆಗ್ಲನ ಒಂದು ಲೋಟ ಕಾಪಿ ಕಾಸಕ್ಕೆ ಅದು ಎಷ್ಟು ಹೊತ್ತು ಮಾಡ್ತೀಯ? ನೀನೊಬ್ಬ ಮಾರಾಯ. ಅಲ್ಲ, ಅದು ಹಾಗಲ್ಲ ಗೌಡ್ರೆ, ಯಾರು ಬರುವುದಿಲ್ಲ ಹೇಳಿ ನಾನು ಎಲ್ಲ ತೊಳೆದು ತೆಗೆದಿಟ್ಟಿದ್ದೆ. ನೀವು ಬಂದ್ರಲ್ಲ, ಮತ್ತೆ ಮಾಡುವ ಹೇಳಿ ತಿಂಡಿ ಬೇರೆ ಕೇಳಿದ್ರಲ್ಲ, ಅದಕ್ಕೆ ಒಂದು ಸ್ವಲ್ಪ ಸರಿ ಮಾಡ್ತಾ ಇದ್ದೆ. ಎಂತ ಹೇಳಿದೆ? ಅಲ್ಲ, ತಿಂಡಿ ಕೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಸರಿ ಮಾಡ್ತಿದ್ದೆ ಅಂದೆ. ಮಾಡಿದ್ದು ಖಾಲಿ ಆಗಿತ್ತು, ಹಾಗಾಗಿ. ನಿನ್ನ ಹುಚ್ಚ ಹಾಳಾಗಿತ್ತು. ಬೇಡಿತ್ತ ಹಂಗಾರೆ ಎಂತಕ್ಕೆ ಮತ್ತೆ ಹೊಸೂಟಿ ಮಾಡಕ್ಕೆ ಹೋದ? ನಾ ಹಂಗಾರೆ ಬೋರ್ದೆ ಹಮದಿನ ಆಗಿತ್ತಲ್ಲ, ಇದ್ರೆ ಮಾಡಿದ್ದಿದ್ರು ಕೊಡು ಅಂದೆ. ನೀವು ಹೊಸೂಟಿ ಮಾಡೋಕ್ಕೆ ಶುರು ಮಾಡ್ಕೊಂಡಿಯ. ಈಗ ಇವು ಹೇಳ್ದಂಗೆ ಇವು ಮಳೆ ಬಂದರೂ ಮತ್ತೇನಿಲ್ಲ. ನನ್ನ ಕೊಡಿಯೋ ಇದು ಏನು ಪೂರ್ತಿ ಇದೆಲ್ಲ ಹೊಟ್ಟೆಕ್ಕಿ ಕೂತದ. ಹಿಂದೆಲ್ಲ ಆಗಿದ್ರು ಕೊಪ್ಪೆ ಹಾಕಿಂಡು ಗನಾಗ ಬತ್ತಿದ್ದು ಪೇಟೆ ಬದಿ, ಏನು ಬೆಚ್ಚಗಿರ್ತಿತ್ತು. ಈಗ ಹಂಗ ಕೊಡಿ ಹೇಳ್ಬೇಕು, ನಾವು ಕೇಳ್ಬೇಕು. ಗಾಡಿ ಬಂದ ಕಡೆ ಹಾರಿ ಹೋಗ್ತಿರ್ತದೆ. ಒಂದು ಹುಡ್ರಿ ಚಳಿ ಹಿಡಿತದ. ನೀವೊಂದು ಕೆಲಸ ಮಾಡ, ತಿಂಡಿ ಬೇಡ ಸಂಜೀವ, ಕಾಪಿ ಒಂದು ಲೋಟ ಕೊಡು. ದುಡ್ಡು ನಾನೇ ಕೊಟ್ಟೋತೀನ. ಅವ ಕೊಡ್ತಾನೆ ಅಂತ ನಾನು ಕಾದು ಕೂತ್ಕೊಂಡ್ರೆ ಕಡಿಗೆ ಊರೆಲ್ಲ ಹಾಗೆ ಹೇಳ್ತಾ ಹೋಗ್ತಾನೆ, ಮಾದಪ್ಪಣ್ಣಗೆ ಕಾಪಿ ಕೊಡಿಸಿದ್ದೆ, ತಿಂಡಿ ಕೊಡಿಸಿದ್ದೆ ಅಂತ. ನೀ ಅವನ ಲೆಕ್ಕಕ್ಕೆ ಬರಿಬೇಡ. ನಾಳೆಗೆ ಎಂದಾರು ಬಂದಾಗ ಹೇಳು, ಕೊಟ್ಟು ಹೋಗ್ಯಾರ ಗೌಡ್ರು ದುಡ್ಡು, ನೀವು ಕೊಡೋದು ಬೇಡ ಅಂತ ಹೇಳ್ಬಿಡ ಅವನಿಗೆ ಆತ. ಹಾಂ ಗೌಡ್ರೆ, ಹೇಳ್ತೇನೆ.